ಓಕೆ, ಇನ್ನು 19 ಗೇಟ್ ಚೈನ್ ಲಿಂಕ್ ಏನು ಕಟ್ಟಾಗಿದೆ, ಇದರಿಂದಾಗಿ ಅಪಾರ ಪ್ರಮಾಣದ ನೀರು ನದಿಗೆ ಹರಿತಾ ಇದೆ. ಡ್ಯಾಮ್ನ 32 ಗೇಟ್, ಒಟ್ಟು 32 ಗೇಟ್ ಇದೆ. ದೊಡ್ಡ ಜಲಾಶಯ, KRSನ 3 ಪಟ್ಟು ದೊಡ್ಡ ಜಲಾಶಯ TB ಡ್ಯಾಮ್. ಅದರಲ್ಲಿ 32 ಗೇಟಲ್ಲಿ 28 ಗೇಟನ್ನು ಈಗಾಗಲೇ ಓಪನ್ ಮಾಡಿದ್ದಾರೆ. ಆಮೇಲೆ ಇವತ್ತು 11 ಗಂಟೆ ಅಷ್ಟೊತ್ತಿಗೇನೋ ಬೆಂಗಳೂರು, ಹೈದರಾಬಾದ್, ಚೆನ್ನೈನಿಂದ ತಜ್ಞರ ತಂಡ ಆಗಮಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಸ್ಟ್ ಗೇಟ್ ಕಟ್ಟಾಗೋದಕ್ಕೆ ಕಾರಣವನ್ನು ಪರಿಶೀಲಿಸ್ತಾರೆ. ಮತ್ತೆ ಎಲ್ರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಚಾರ ಏನು ಗೊತ್ತಾ, ಈ ಡ್ಯಾಮ್ ನಿರ್ಮಾಣ ಆಗಿ 69 ವರ್ಷ ಆಗಿದೆ. 69 ವರ್ಷದ ಹಿಂದೆ ಯಾವ ಟೆಕ್ನಾಲಜಿಯನ್ನು ಬಳಸಿ ಗೇಟ್ ನಿರ್ಮಾಣ ಮಾಡಿದ್ರು ಅಂತ ಈಗಿರೋರು ಯಾರಿಗೂ ಗೊತ್ತಿಲ್ಲ. ಅದೇ ಟೆಕ್ನಾಲಜಿ ಬರಬೇಕು ಮತ್ತೆ ಇವಾಗ ಹೊಸ ಗೇಟ್ ಹಾಕಬೇಕು ಅಂತಂದರೆ. ಹಾಗಾಗಿ ಮೊದಲು ಅಲ್ಲಿ ನೀರು ಖಾಲಿ ಆದಮೇಲೆ ನೋಡಬೇಕು ಚೈನ್ ಯಾಕೆ ಕಟ್ಟಾಯಿತು, ಆ ಚೈನ್ ಕಟ್ಟಾಗಿರೋದನ್ನ ಸರಿಪಡಿಸೋಕ್ಕಾಗುತ್ತಾ ಅದೇ ಗೇಟನ್ನು ಉಳಿಸ್ಕೊಂಡು, ಅಥವಾ ಟೋಟಲಿ ಗೇಟ್ನೇ ಚೇಂಜ್ ಮಾಡಬೇಕಾ. ಬಹಳ ಟೆಕ್ನಿಕಲ್ ಆಗಿ ಎಂಜಿನಿಯರ್ಗಳು ತೀರ್ಮಾನ ತಗೊಳ್ಬೇಕಾಗಿರ್ತಕ್ಕಂಥದ್ದು. ಡ್ಯಾಮ್ಗಳ ನಿರ್ವಹಣೆ ಮಾಡ್ತಕ್ಕಂಥ ತಜ್ಞರ ತಂಡನೇ ಇದೆ, ಎಲ್ಲ ರಾಜ್ಯದಲ್ಲೂ ಇದ್ದಾರೆ. ಸೊ ಈಗ ಹೈದರಾಬಾದು, ಬೆಂಗಳೂರು, ಚೆನ್ನೈನಿಂದ ಅವರು ಬರ್ತಾರೆ. ಅವರು ನೋಡಿ ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ಅಂತ. ಈಗ ಅವ್ರು ಬಂದ ತಕ್ಷಣ ಸಾಯಂಕಾಲಕ್ಕೆ ಗೇಟ್ ಹಾಕ್ಬಿಡೋಕ್ಕಾಗಲ್ಲ, ಆಗೋ ಡ್ಯಾಮೇಜ್ ಆಗೋಗಿದೆ. ಇದು ಸ್ವಯಂಕೃತ ಅಪರಾಧ. ಮೊದಲು ಅವ್ರು ಯಾರು ಚೀಫ್ ಇಂಜಿನಿಯರು, ಮತ್ತೊಬ್ಬ ಮಗದೊಬ್ಬ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಫಸ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿ ಅವರಿಂದ ಪಡ್ಕೋತೀನಿ. ಮುಕ್ಕಣ್ಣ, DK ಶಿವಕುಮಾರ್ ಅವರು ಈಗಷ್ಟೇ ಒಂದು ಮಾತು ಹೇಳ್ತಾ ಇದ್ರು, ನನಗೂ ಸರಿ ಅನ್ನಿಸ್ತು. ಡ್ಯಾಮಲ್ಲಿ ಇರುವ ನೀರನ್ನು ಸಾಧ್ಯವಾದಷ್ಟು ಉಳಿಸ್ಕೊಂಡು ಆ ಗೇಟ್ ರಿಪೇರಿ ಮಾಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ. ಸಾಧ್ಯ ಇದೆಯಾ ಇದು ಅಂತ? ಅರವಿಂದ್ ಅವರು ಹೇಳೋ ಪ್ರಕಾರ, ಅಂದರೆ DCM ಹೇಳೋ ಪ್ರಕಾರ ಯಾವುದೇ ರೀತಿ ಅವ್ರು ಹೇಳೋ ಪ್ರಕಾರ ಆಗೋದಿಲ್ಲ ಅಂತ ಹೇಳಿದ್ದು ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂದರೆ 65 TMs ಖಾಲಿ ಆದಾಗ ಮಾತ್ರ ಇದನ್ನು, ಅಂದರೆ ಅದು 60 ತುಂಗಭದ್ರದ 19ನೇ ಗೇಟನ್ನು ರಿಪೇರಿ ಮಾಡೋಕ್ಕಾಗುತ್ತೆ. ಇಲ್ಲದಿದ್ದರೆ ಇದು ಒಂದು ರಿಪೇರಿ ಮಾಡೋಕ್ಕೆ ಅಸಾಧ್ಯ ಅಂತೇಳಿ ನೀರಾವರಿ ತಜ್ಞರಾಗಿರ್ಬೋದು, ಈಗಾಗಲೇ ಅಧಿಕಾರಿಗಳಾಗಿರ್ಬೋದು ನಿನ್ನೆ ಸಚಿವರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಈಗ ಅಂದ್ರೆ ಅವ್ರು ಹೇಳೋ ಪ್ರಕಾರ ಮತ್ತೆ ಅಂದ್ರೆ ಉನ್ನತ ಮಟ್ಟದ ಅಧಿಕಾರಿಗಳು, ನೀರಾವರಿ ಅಧಿಕಾರಿಗಳಾಗಿರ್ಬೋದು ಮತ್ತು ತಜ್ಞರನ್ನ ಕರೆದುಕೊಂಡು ಬಂದು ಇದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಮತ್ತೆ ಏನಾದರೂ ನೀರು ಉಳಿಸ್ಕೊಳ್ಳೋಕೆ ಅವಕಾಶ ಇದೆನಾ ಎಂಬುದನ್ನು ಅವರು ಅಧಿಕಾರಿಗಳಾಗಿರ್ಬೋದು, ನೀರು ತಜ್ಞರು ಹೇಳಿದಾಗ ಗೊತ್ತಾಗಬೇಕಾಗಿದೆ. ಯಾಕಂದರೆ ಅಷ್ಟು ಈಗ ಅವ್ರು ಹೇಳಿರೋ ಪ್ರಕಾರ, ಅವ್ರು ನೋಡಿದಂಥ ಅಧಿಕಾರಿಗಳಾಗಿರ್ಬೋದು, ಸಚಿವರು ಹೇಳಿದ ಪ್ರಕಾರ ಯಾವುದೇ ರೀತಿ ಸಾಧ್ಯವಿಲ್ಲ ಅಂತ, ಅಸಾಧ್ಯ ಅಂತಲೇ ಹೇಳಿದ್ದಾರೆ. 65 TMC ತೆಗೆದ್ರೆ ಮಾತ್ರ ನಮಗೆ ಡ್ಯಾಮಿನ ಯಾವುದೇ ಸೇಫ್ಟಿ ಇರುತ್ತೆ. ಇಲ್ಲಾಂದರೆ ಒಂದು ವೇಳೆ ನೀರು ಬಿಡಲೇದಿದ್ರೆ ಡ್ಯಾಮಿಗೆ ಏನಾದರೂ ಅಪಾಯ ಆಗುವ ಸಾಧ್ಯತೆ ಇದೆ ಅಂತೇಳಿ ಸಚಿವರು ಮತ್ತು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವರು DCM ಹೇಳಿದರ ಪ್ರಕಾರ ನೀರು ಉಳಿಸ್ಕೊಂಡ್ರೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ನೀರು ಸಹ ಈ ಭಾಗದಲ್ಲಿ ನೀರಿಲ್ಲ, ಬರಗಾಲ ಬಿದ್ದಿತ್ತು. ಈಗ ಏನಾದರೂ ತುಂಗಭದ್ರಾ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿರೋದ್ರಿಂದ ಬೇಗನೆ ಜುಲೈ ತಿಂಗಳಲ್ಲೇ ತುಂಗಭದ್ರಾ ಡ್ಯಾಮ್ ಭರ್ತಿಯಾಗಿದೆ. ಅದೇ ರೀತಿಯಾಗಿ 100 TMCಗೂ ಅಧಿಕವಾಗಿ ಈಗಾಗಲೇ ನೀರು ನದಿಗಳ ಮೂಲಕ ಹರಿದು ಈಗಾಗಲೇ ಸಮುದ್ರ ಸೇರಿದೆ. ಇದನ್ನು ತಡೆಯುವಂಥ ಕೆಲಸ ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ. ಕಳೆದ ಬಾರಿ ಸಹ 2-3 ಡ್ಯಾಮ್ನಷ್ಟು ತುಂಬಿದ ನೀರು ಸಹ ನದಿ ನೀರು ಪಾಲಾಗಿತ್ತು BJP ಸರ್ಕಾರದಲ್ಲಿ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಹ 100 TMC ಅಷ್ಟು ನೀರು ಹಾಳಾಗಿ ಹೋಗಿದೆ. ಮತ್ತೆ ಈಗ ಈ ಡ್ಯಾಮ್ 19ನೇ ಗೇಟ್ ಈಗಾಗಲೇ ಅಂದ್ರೆ ಚೈನ್ ಲಿಂಕ್ ಕಟ್ಟಾಗಿರೋದ್ರಿಂದ ಈಗ 65 TMC ನೀರು ಹೊರಗೆ ಹೋಗ್ಬೇಕಾಗಿದೆ, ಆಮೇಲೆ ರಿಪೇರಿ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ಮುಖಂಡ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಸಾಧ್ಯ ಇಲ್ಲ ಅಂತ ಇವ್ರು ಹೇಳೋ ಪ್ರಕಾರ ನೀರನ್ನು ಉಳಿಸ್ಕೊಂಡು ಗೇಟ್ ರಿಪೇರಿ ಮಾಡೋದಕ್ಕಾಗಲ್ಲ. ಟೆಕ್ನಿಕಲಿ ಇಟ್ಸ್ ನಾಟ್ ಪಾಸಿಬಲ್. ನೀವು ಗೇಟಲ್ಲಿರ್ತಾ ಅಂದರೆ ಆ ನೀರನ್ನು ಕಂಪ್ಲೀಟ್ 63 TMC ನೀರು ಹೋದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ ಅಂತ.